ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಒಂದು ಲಾಂಗ್ ವಿಡಿಯೋ ಮಾಡ್ತಿದ್ದೀನಿ, ಅಡೇ ಇನ್ ಮೈ ಆಫೀಸ್ ಅಂತ. ಮಿನಿ ಬ್ಲಾಗ್ಸಲ್ಲಿ ತುಂಬ ನೋಡಿರ್ತೀರ, ಬಟ್ ಇವತ್ತೊಂದು ಲಾಂಗ್ ವಿಡಿಯೋ ಮಾಡೋಣ ಅಂತ. ಬಿಕಾಸ್ ಇನ್ ಅನದರ್ ಫ್ಯೂ ಡೇಸ್ ಈ ಕಂಪ್ನಿನ ಬಿಟ್ಬಿಟ್ಟಿದ್ದೀನಿ, ಒಂದೇನೋ ಮಾಡೋಣ ಅಂತ. ಏನಂದರೆ ನಮ್ಮ ಪ್ರಾಸೆಸಲ್ಲಿ ಫ್ಯೂ ಡೇಸಿಂದ ಎಲ್ರಿಗೂ ಒಂದು ಶಿಫ್ಟು, ನೋಟಿಸ್ ಪೀರಿಯಡಲ್ಲಿ ಇರೋರಿಗೆ ಒಂದು ಶಿಫ್ಟ್ ಇದೆ. ಸೊ ಯಾರೂ ಅಷ್ಟಾಗಿ ಸಿಗೋಲ್ಲ. ಸೊ ಏನಂದರೆ ನಂಗೆ ಮುಂಚೆ ಎಲ್ಲ ಮಾನ್ಯತೆ ತುಂಬ ಇಷ್ಟ ಆಗ್ತಿತ್ತು, ಅಂದರೆ ಇವಾಗಲೂ ಇಷ್ಟನೇ. ಬಟ್ ಈ ಟೆಕ್ ಪಾರ್ಕ್ ಒಂಥರ ಇಷ್ಟ ಆಗುತ್ತೆ ನನಗೆ, ಯಾಕಂದರೆ ಫುಲ್ಲು ಗ್ರೀನರಿ, ಸಿಕ್ಕಾಪಟ್ಟೆ ಗ್ರೀನರಿ ಇದೆ. ನಮ್ಮ ಆಫೀಸ್ ಒಳಗೂ ಅಷ್ಟೇ, ಹೊರಗೂ ಅಷ್ಟೇ. ಸೊ ನಂಗೆ ತುಂಬ ಇಷ್ಟ. ಆ್ಯಕ್ಚುಲಿ ಪಿಜ್ಜಾ ತಿನ್ನಬೇಕಂತ ಕ್ರೇವಿಂಗ್ಸ್ ಆಗ್ತಿದೆ, ತುಂಬ ದಿನ ಆಯಿತು. ಅದಕ್ಕೆ ಮತ್ತೆ ಒಬ್ಬಳೇ ಇದ್ನಲ್ಲ, ಸೊ ಯಾರೂ ಇನ್ನೂ ಬಂದಿಲ್ಲ. ನಂಗೆ ಏನು ಮಾಡಬೇಕಂತ ಗೊತ್ತಾಗ್ತಿರಲಿಲ್ಲ. ಸರಿ ಪಿಜ್ಜಾ ತಿನ್ಬೇಕು ಅನ್ನಿಸ್ತಿತ್ತು, ತಿನ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲೇ ನಮ್ಮ ಆಫೀಸಲ್ಲೇ ಟೆಕ್ ಪಾರ್ಕ್ ಒಳಗಿದೆ, ಇದು ಒಂದೇ ಇರೋದು ಏನಾದರೂ ತಿನ್ಬೇಕಂದ್ರೆ. ಮತ್ತು ನಾನು ಆಫೀಸ್ ಬಿಟ್ಟು ಹೋದರೆ ಒಂದು 2-3 ಪ್ಲೇಸಸ್ನ ಮಿಸ್ ಮಾಡ್ಕೊತೀನಿ. ಅದರಲ್ಲಿ ಈ ಪ್ಲೇಸ್ ಒಂದು. ನಾವು ಯಾವಾಗೇ ಬ್ರೇಕ್ ಬಂದರೂ ವಾಕ್ ಮಾಡಿಕೊಂಡು ಇಲ್ಲೇ ಬಂದು ಕೂತ್ಕೊತಿದ್ದು ನಾವೆಲ್ಲ ಫ್ರೆಂಡ್ಸು, ಅಂದರೆ ನಮ್ಮ ಟೀಮವರು. ದಿಸ್ ಪ್ಲೇಸ್ ಇದೆಯಲ್ಲ, ವಿಲ್ ಮಿಸ್ ದಿಸ್ ಸೋ ಮಚ್. ಈ ಮರ, ಈ ಪ್ಲೇಸ್, ಇಲ್ಲಿ ಕೂತ್ಕೊಂಡು ಹಿಂಗೆ ವ್ಯೂ ನೋಡಿಕೊಂಡು ಆರಾಮಾಗಿ ಮಾತಾಡ್ಕೊಂಡು ಇರ್ತಿದ್ವಿ ಎಲ್ಲರೂ. ಅಲ್ಲೊಂದು ವೈಟ್ ಕಲರ್ ಶೀಟ್ ಕಾಣ್ತಿದೆಯಲ್ಲ, ಅದು ನಮ್ಮ ಆಫೀಸು. ಅಲ್ಲಿಂದ ಪಕ್ಕ ಇದೊಂದು ಕಂಪನಿ ಇದೆ, ಶೆಲ್ಲು. ಇಲ್ಲಿ ಬಂದರೆ ಇಲ್ಲಿದೆ ಡೊಮಿನೋಸ್. ನಾನು ಹೋಗಿದ್ದು ಡೊಮಿನೋಸ್ ಅಲ್ಲಿ. ಸೊ ಅಲ್ಲಿಂದ ಮತ್ತೆ ಫುಲ್ಲು ಡೆಡ್ ಎಂಡಲ್ಲಿ ಇರೋದು ಈ ಪ್ಲೇಸ್. ಇಲ್ಲೊಂದು ಪ್ಲೇಸ್ ತೋರಿಸ್ತೀನಿ. ಈ ಪ್ಲೇಸ್ ಇಲ್ಲೂ ಅಷ್ಟೇ ತುಂಬ ಕೂತಿದ್ದೀವಿ. ಇದು ನಮ್ಮ ಕಂಪ್ನಿ, ಇದು ಅಪೋಸಿಟ್ ಕಂಪನಿ. ಮೇ ಬಿ ಈ ವ್ಲಾಗ್ ಸ್ವಲ್ಪ ಬೋರ್ ಅನಿಸ್ಲೂಬೋದು, ಯಾಕಂದರೆ ಫುಲ್ ಆಫ್ ಕಂಪನಿನ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ. ಬಿಕಾಸ್ ಇದು ಒಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ನೆಕ್ಸ್ಟ್ ನಾನು ಎಲ್ಲೇ ಹೋದ್ರು. ಸೊ ಐ ಜಸ್ಟ್ ವಾಂಟೆಡ್ ಟು ಕವರ್ ನನಗೇನೇನು ಇಷ್ಟ ಆಗುತ್ತೆ ಅಲ್ಲೆಲ್ಲ. ಮತ್ತು ಇದೊಂದು ಕೈಂಡ್ ಆಫ್ ಯೂನಿಕ್ ಬಾಕ್ಸಸ್ಸು ಡಿಫ್ರೆಂಟ್ ಶೇಪ್ಸಲ್ಲಿ ಇರೋದಿದೆ. ಒಂಥರ ಚೆನ್ನಾಗಿ ಅನ್ಸುತ್ತೆ ಇಲ್ಲಿ ಕುತ್ಕೊಂಡು ಕೆಲಸ ಮಾಡೋಕ್ಕೆ. ಏನಂದರೆ ನಾನು ಈ ವಿಡಿಯೋನ 2 ವೀಕ್ಸ್ ಪ್ರಯರ್, ಅಂದರೆ ನಾನು ಲಾಸ್ಟ್ ವರ್ಕಿಂಗ್ ಡೇಗೂ 2 ವೀಕ್ಸ್ ಪ್ರಯರ್ ಮಾಡ್ಕೊಂಡಿರೋದು. ಬಟ್ ಈ ವಿಡಿಯೋನ ನಾನು ಪೋಸ್ಟ್ ಮಾಡ್ತಿರೋದು ನನ್ನ ಲಾಸ್ಟ್ ವರ್ಕಿಂಗ್ ಡೇ ದಿನ. ಇವತ್ತಿಲ್ಲಿ ಬಾಗ್ಮನೆ ಲೊಕೇಶನಲ್ಲಿ ನಾವು 3 ಜನ ಇರೋದು. ಅಂದರೆ ನನ್ನ ಫ್ರೆಂಡ್ ಮೋಹನ್ ಮತ್ತು ಗೌತಮ್ ಇಬ್ಬರು. ಮೋಹನ್ ಆಯ್ತಪ್ಪ. ಗೌತಮ್ದು ನಂದು ಲಾಸ್ಟ್ ವರ್ಕಿಂಗ್ ಡೇ ಸ್ವಲ್ಪ ಹಿಂದೆ ಮುಂದೆನೇ ಇದೆ. ಸೊ ಅವರು ಜಾಬ್ ಸರ್ಚ್ ಮಾಡ್ತಿದ್ದಾರೆ. ಇವತ್ತು ಇಂಟರ್ವ್ಯೂಗೆ ಹೋಗಿದ್ರು, ಬಂದಮೇಲೆ ತಲೆನೋ ಅಂತ ಸ್ವಲ್ಪ ಕಾಫಿ ಕುಡಿಯೋಕ್ಕೆ ಬಂದ್ವಿ. ಇವತ್ತು ಪ್ರೋಗ್ರಾಮ್ ಇತ್ತು ನಮ್ಮ ಆಫೀಸಲ್ಲಿ, ಅದನ್ನು ನೋಡಿಕೊಂಡು ಸೊ ಆ ಪ್ರೋಗ್ರಾಮ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಹೋಗಿ ಫ್ಲೋರಲ್ಲಿ ಕೂತು ಲೈಟಾಗಿ ಕೆಲಸ ಮಾಡಿ ಮತ್ತೆ ಒಂದು ಶಾರ್ಟ್ ಬ್ರೇಕ್ ತೊಗೊಂಡು ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತಿದ್ದೆ. ಕಾಫಿ ಬ್ರೇಕ್ಸ್ ಎಲ್ಲ ಬಂದಾಗ ಇಲ್ಲಿ ಕೂತು ಚೆನ್ನಾಗಿ ಮಾತಾಡ್ಕೊತಾ ಇರ್ತಿದ್ವಿ. ಹಂಗೆ ಒಂದು ವಿಡಿಯೋ ಶಾರ್ಟ್ ತೊಗೊಂಡು ಬಂದೆ. A few moments later. ನಂಗೇನು ಒಂದು ಡಿಸ್ಅಡ್ವಾಂಟೇಜ್ ಗೊತ್ತಾ, ನನ್ನ ಜೊತೆ ಇರೋ ಫ್ರೆಂಡ್ಸ್ ಎಲ್ಲ ಹಿಂಗೆ ಯಾವಾಗಲೂ ಫೋನಲ್ಲಿ ಮಾತಾಡ್ತಿರ್ತಾರೆ. ಇಷ್ಟು ದಿನ ಸವಿತಾ ಸ್ವಪ್ನ ಇದನ್ನೇ ಮಾಡಿದ್ರು, ಇವಾಗ ಈ ಗೌತಮ್. ನಾನು ಸುಮ್ಮನೆ ಹಂಗೆ ಹಿಂಗೆ ಕಾಲ ಕಳೆಯೋದು, ಕೆಲಸನೂ ಅಷ್ಟು ಜಾಸ್ತಿ ಮಾಡ್ತಿಲ್ಲಲ್ಲ ನೋಟಿಸ್ ಪೀರಿಯಡ್ ಅಂತ. The next day. ಹಾಯ್ ಗೈಸ್, ನೆನ್ನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಬಟ್ ಮಾಡೋಕ್ಕಾಗಿಲ್ಲ, ಇವತ್ತು ಮಾನ್ಯತಾದಲ್ಲಿದ್ದೀನಿ. ಸೊ ಇವತ್ತು ಕಂಟಿನ್ಯೂ ಮಾಡ್ತೀನಿ. ನಾವು ನೋಟಿಸ್ ಪೀರಿಯಡಲ್ಲಿ ಇರೋರಿಬ್ಬರು ಬಿಟ್ಟು ಇನ್ನು ನಮ್ಮ ಟೀಮವ್ರು ಯಾರೂ ಬಂದಿಲ್ಲ. ಇವತ್ತು ಇದೆ ಕತೆ.
ಟಾಕಿಂಗ್ ಆನ್ ಫೋನ್ ನಾನು ಟೈಮ್ ಪಾಸ್ ಮಾಡ್ತಿದ್ದೀನಿ. ಆಮೇಲೆ ಮತ್ತೆ ಇವತ್ತೇ ಲಾಸ್ಟು ಈ ಮಂತಲ್ಲಿ ನಾವು ಮತ್ತೆ ಬರೋದು ಲ್ಯಾಪ್ಟಾಪ್ ಸಬ್ಮಿಟ್ ಮಾಡೋಕ್ಕೆ. ಸರಿ ಇನ್ನೂ ಅವರೆಲ್ಲ ಬರೋವರೆಗೆ ಏನು ಮಾಡೋದು, ಬಿರಿಯಾನಿ ತಿನ್ಕೊಂಬರೋಣ ಅಂತ ಕರೆದೆ. ಆಚೆ ಹೋಗಿ ತಿನ್ಕೊಂಡು ರಿಟರ್ನ್ ಆಫೀಸ್ ಹೋಗ್ತಿದ್ದೀವಿ. ನಮ್ಮ ಟೀಮಲ್ಲಿ ಎಲ್ಲ ನಂಗಿನ ಸ್ವಲ್ಪ ದೊಡ್ಡವರೇ ಇರೋದು. ನಾನು ಗೌತಮ್ ಮಾತ್ರ ಒಂದೇ ಏಜು, ಅದಕ್ಕೆ ಯಾವಾಗಲೂ ಟಮನ್ ಸಿರಿ ಥರ ಕಿತ್ತಾಡ್ತಿರ್ತೀವಿ. ಅಲ್ಲಿಂದ ಬಂದು ಕೆಲಸ ಮಾಡು ಅಂದರೆ ನಾಳೆ ಟೀಮ್ ಔಟಿಂಗ್ ಇದೆ ನಮ್ಮ ಟೀಮ್ದು. ಎಲ್ಲಿದೆ ಲೊಕೇಶನ್ ಅಂತ ನೋಡ್ಕೊಂಡು ಕೂತಿರೋದು ಲ್ಯಾಪ್ಟಾಪಲ್ಲಿ. ಮತ್ತು ಸ್ವಲ್ಪ ಹೊತ್ತು ಕೆಲಸ ಎಲ್ಲ ಮಾಡಿ ಮುಗಿಸಿ ಬ್ರೇಕ್ ಹೋಗೋಣ ಅಂತ ಬಂದ್ವಿ. ನಮ್ಮ ಟೀಮವರೆಲ್ಲ ಬಂದಮೇಲೆ ಶ್ವೇತಾ, ಅಯ್ಯೋ ಹಾಯ್ ಮಾಡಿ ಶ್ವೇತಾ. ಹಾಯ್. ಹಾಂ ಬಾಯ್. ಹಾಯ್ ಕಾರ್ತಿಕ್. ಹ್ಞೂ ಲಾಸ್ಟ್ ಡೇ ಅಂತ ಬಾಯ್ ಅಂತವ್ರೆ. ವ್ಲಾಗ್. ಮತ್ತು ಇಲ್ಲಿ ಬ್ರೇಕ್ ಮುಗಿಸ್ಕೊಂಡು ಸ್ವಲ್ಪ ಡಾಕ್ಯುಮೆಂಟ್ಸ್ ಡೌನ್ಲೋಡ್ ಮಾಡ್ಕೊಬೇಕಿತ್ತು. ಅದನ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು ಸ್ವಲ್ಪ ಕೆಲಸ ಮುಗಿಸಿ ಮತ್ತೆ ನಾನು ಒಬ್ಬಳೇ ಬ್ರೇಕಿಗೆ ಬಂದಿದ್ದೆ. ಸೊ ಸೈನಿಂಗ್ ಆಫ್ ಫ್ರಮ್ ಮೈ ಫಸ್ಟ್ ಕಂಪನಿ ವಿತ್ ಹಾರ್ಟ್ ಫೆಲ್ಟ್ ಗ್ರ್ಯಾಟಿಟ್ಯೂಡ್. ಇನ್ನೆಷ್ಟೇ ಕಂಪ್ನಿಗೆ ಹೋದ್ರು, ಇನ್ನೆಷ್ಟೇ ಕೆಲಸಕ್ಕೆ ಹೋದ್ರು, ಈ ಒಂದು ಕಂಪನಿ ಯಾವಾಗಲೂ ಮೆಮೊರಿ ಆಗಿರುತ್ತೆ. ಓಪಿ ವಿಡಿಯೋನ ಎಂಜಾಯ್ ಮಾಡಿದ್ವಿ. ಸಿಗುವ ಮತ್ತೆ. ಅಂಟಿಲ್ ದೆನ್ ಟಾಟಾ ಬಾಯ್, ಟೇಕ್ ಕೇರ್.